ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಬದನೆಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ. ಹೋಟೆಲ್ ಸ್ಟೈಲು ಅಥವಾ ನೀವು ಮದುವೆ ಮನೆಯಲ್ಲಿ ಊಟ ಮಾಡ್ತಿರಲ್ಲ ಅದೇ ಥರನೇ ನಾವು ಮಾಡೋದು. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ. ಇಲ್ಲಿ ಒಂದು 4 ಬದನೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಉದ್ನಾಗ ಸ್ವಲ್ಪ ಹೆಚ್ಚಿಟ್ಕೊಳ್ಳಿ. ಮತ್ತು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಜೀರಿಗೆ ಸಾಸಿವೆ ಕಾಳನ್ನು ಹಾಕಿ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಯಾವ ಸಾಮಾನು ಬೇಡ, ಮನೇಲಿರುವಂತಹ ಸಾಮಾನುಗಳನ್ನ ಹಾಕಿ ಬೇಗ ಮಾಡುವಂಥ ಪಲ್ಯ ಇದು ಬದನೆಕಾಯಿ ಪಲ್ಯ. ನಾವು ತುಂಬಿ ಮಾಡ್ತೀವಿ ಮತ್ತು ಈ ಥರ ಹೋಳನ್ನು ಹೆಚ್ಚಿಬಿಟ್ಟು ಹೋಳ್ಗಾಯಿ ಅಂತಂದು ಮಾಡ್ತೀವಿ. ಸ್ವಲ್ಪ ಉದ್ದನಾಗೂ ಹೆಚ್ಚಬೋದು ಮತ್ತು ಸಣ್ಣಾಗಿ ಹೆಚ್ಚಬೋದು. ಆದರೆ ನಾ ಹೆಚ್ಚಿರೋ ಥರ ಹೆಚ್ಚಿದರೆ ಪಲ್ಯ ಮಾತ್ರ ಸಖತ್ತಾಗೇ ಬರುತ್ತೆ. ಈಗ ಸ್ವಲ್ಪ ಮದ್ದಿಗೆ ನಾನು ಮೆಣಸಿಕಾಯಿನ ಫ್ರೈ ಮಾಡ್ಕೋತೀನಿ ನೋಡಿ. ಆಮೇಲೆ ಈರುಳ್ಳಿಯನ್ನು ಹಾಕಬೇಕು ನೋಡಿ. ಮೆಣಸಿಕಾಯಿ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈ ಥರ ನೋಡಿ. ಜವಾರಿ ಬದನೆಕಾಯಿ ಸಿಗುತ್ತೆ ಮತ್ತು ಫಾರಮ್ ಬದನೆಕಾಯಿ ಸಿಗುತ್ತೆ. ಅದರಲ್ಲಿ ಸಣ್ಣದು ನಾವು ಜಾಸ್ತಿ ಮುಳುಗಾಯಿ ಅಂತಲೇ ಕರೆಯೋದು ಇಲ್ಲಿ. ಮತ್ತು ಟೊಮೊಟಿ ಹಣ್ಣನ್ನು ಹೆಚ್ಚು ಹಾಕಿದ್ದೀನಿ ನೋಡಿ. ಒಂದು ಈರುಳ್ಳಿ, ಒಂದು ಸ್ವಲ್ಪ ಮೆಣಸಿನಕಾಯಿ, ಒಂದು ಟೊಮೊಟಿ ಹಣ್ಣು ಹೆಚ್ಚು ಹಾಕಿದ್ದೀನಿ ನೋಡಿ. ನಾವು ಫ್ರೆಂಡ್ಸ್ ಏನು ಗೊತ್ತಾ, ಕರಿಬೇವು ಕೊತ್ತಂಬರಿ ಸಹಿತ ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಮುಳುಗಾಯಿ ಅಂತ ಕರಿತೀವಿ ನಮ್ಮ ಕಡೆ. ನಾವು ಭಾಷೆಯಲ್ಲಿ ಬದನೆಕಾಯಿ ಅಂತ ಜಾಸ್ತಿ ಕರೆಯಲ್ಲ, ಅದಕ್ಕೆ ಕೆಲವೊಬ್ರಿಗೆ ಗೊತ್ತಾಗಲ್ಲ ಅಂಥೇಳಿ ನಾನು ಬದನೆಕಾಯಿ ಅಂತ ಹೇಳ್ತಾ ಇದ್ದೀನಿ. ನಾವು ಮುಳುಗಾಯಿ ಪಲ್ಯ ಮಾಡಿದ್ವಿ, ಮುಳುಗಾಯಿ ಹೆಣ್ಗಾಯಿ ಮಾಡಿದ್ವಿ ಅಂತಲೇ ಜಾಸ್ತಿ ನಾವು ಕರೆಯೋದು ನೋಡಿ. ಇವಾಗ ಈ ಥರ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಉದ್ದನಕ್ಕೆ ಹೆಚ್ಚಿಟ್ಕೊಳ್ರಿ, ನೋಡಿಬಿಟ್ಟು ಹಾಕಬೇಕು. ಹುಳ ಇರುತ್ತಲ್ಲ ಅದಕ್ಕೆ ಬದನೆಕಾಯಿನ ನೋಡಿ ಹೆಚ್ಚಿ ಹಾಕಿ. ನಾನು ಒಂದು 4 ಸಣ್ಣದು ಬದನೆಕಾಯಿ ಇತ್ತು, ಅದನ್ನು ಬದನೆಕಾಯಿ ವೀಡಿಯೋ ಮಾಡೋಣ ಅಂದರೆ ಫ್ರೆಂಡ್ಸ್ ಅದು ವಿಡಿಯೋ ಆನ್ ಆಗಿದೆ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ, ಸಾರಿ. ಅದಕ್ಕೆ ಹೆಚ್ಚಿದ್ದು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಆ ಹುಣಸೆ ರಸನ ಹಾಕಬೇಕು. ಸ್ವಲ್ಪ ಹುಣಸೆ ರಸ ಹಾಕಿಬಿಟ್ಟು ಎಲ್ಲ ಬದನೆಕಾಯಿನ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ಏನು ಗೊತ್ತಾ ಫ್ರೆಂಡ್ಸ್, ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಬೋದು. ನಾನಿಲ್ಲಿ ಹಾಕಿಲ್ಲ, ಹಾಗೆ ಡೈರೆಕ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟೇ, ಭಾಳ ಸಾಮಾನು ಹಾಕಿ ಮಾಡಿದರೆ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ. ಯಾವ ಪಲ್ಯ ಆದರೂ ಹೇಳ್ತೀನಿ, ನಾವು ಬೇಗ ಅವಸರದಲ್ಲಿ ಬೇಗ ಮಾಡಿರುವಂಥ ಅಡುಗೆನೇ ತುಂಬ ರುಚಿ ಕೊಡುತ್ತೆ. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಬೇಕಾದ್ರೆ ಒಂದು ಸಲ ಪರೀಕ್ಷೆ ಮಾಡಿ ನೋಡಿ ನೀವು. ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಉಪ್ಪು, ಸಾಂಬಾರು ಪುಡಿ, ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಒಂದೊಂದು ಸಲ ಭಾಳ ಸಾಮಾನು ಹಾಕಿ ನೀಟಾಗಿ ಮಾಡೋಕ್ಕೆ ಹೋದರೂ ಅಷ್ಟು ರುಚಿಯಾಗಿ ಬಂದಿರೋದಿಲ್ಲ. ಸಾಂಬಾರು ಆಯ್ತು, ಪಲ್ಯ ಆಯ್ತು, ಬೇರೆ ಅಡುಗೆಗಳು. ಆದರೆ ಬೇಗ ನಾವು ಅವಸರದಲ್ಲಿ ಮಾಡಿರುವಂಥ ಅಡುಗೆನೇ ಟೇಸ್ಟ್ ಕೊಡುತ್ತೆ. ನೀವೇನಂತೀರ ಅದಕ್ಕೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ಪಲ್ಯನ ಬೇಯೋದಕ್ಕೆ ಇಟ್ಬಿಡೋಣ. ಒಂದು ಮುಚ್ಚಳ ಮುಚ್ಚಿ ಏನಿಲ್ಲ ಅಂದರೂ ಒಂದು 15 ನಿಮಿಷ ಪಲ್ಯನ ಬೇಯಕ್ಕಿಟ್ವಿ ಅಂದರೆ ಬೇಗ ಬೆಂದುಬಿಡುತ್ತೆ ನೋಡಿ. ಸಾಂಬಾರು ಮಾಡೋದು, ಪಲ್ಯ ಮಾಡೋದು, ನಮಗೆ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ ದಿನಾ ಒಂದೊಂದು ತಲೆನೋವು ಆಗಿರುತ್ತಲ್ವ, ಏನು ಜೋಡಿಸ್ಬೇಕು, ಏನು ಮಾಡಬೇಕು ಅಂತ ನೋಡಿ. ಇವಾಗ ಪ್ಲೇಟ್ ಮುಚ್ಚಿ ಒಂದು 20 ನಿಮಿಷ ಆದಮೇಲೆ ತೆಗಿತಾಯಿದ್ದೀನಿ. ಹೊಗೆ ನೋಡಿರಿ ಯಾವ ಥರ ಹೊಗೆ ಹಾಡ್ತಿದೆ ಪಲ್ಯಕ್ಕೆ ಅಂತ. ಒಂದು ಅರಿವಿಂದಾನೇ ನಾನು ಪ್ಲೇಟನ್ನು ಓಪನ್ ಮಾಡ್ತಿದ್ದೀನಿ ನೋಡಿ. ಇವಾಗ ಫ್ರೆಂಡ್ಸ್ ಇದಕ್ಕೆ ಸಾಂಬಾರು ಪುಡಿ ಅದನ್ನು ಹಾಕಿರೋದ್ರಿಂದ ಘಮ ಅಂತ ಬರುತ್ತೆ. ಪಲ್ಯ ಮಾತ್ರ ಅಷ್ಟು ಟೇಸ್ಟ್ ಕೊಡುತ್ತೆ. ಇದು ಟ್ರೈ ಮಾಡಿ. ಬೇಕಾದ್ರೆ ನಾನು ಬದನೆಕಾಯಿ ಎಣ್ಗಾಯಿನೂ ನಿಮಗೆ ತೋರಿಸ್ತೀನಿ. ಒಂದು ಸ್ವಲ್ಪ ಗುರಾಳ್ ಪುಡಿ ಹಾಕ್ತಾಯಿದ್ದೀನಿ, ಕುರ್ಷಾಣ್ ಪುಡಿ ನೋಡಿ. ಫ್ರೆಂಡ್ಸ್ ನಾನು ಹೇಳಿರುವಲ್ವ, ನಮಗೆ ಮುಳುಗಾಯಿ ಅಂತ ಹೇಳಿ ರೂಢಾಗ್ಬಿಟ್ಟೈತಿ. ಹಾಗಾಗಿ ಬದನೆಕಾಯಿ ಅಂತ ಪಟ್ಟಂತ ಹೇಳೋಕ್ಕೆ ಬರೋದಿಲ್ಲ. ಮುಳುಗಾಯಿ ಅಂದರೆ ಒಬ್ರಿಗೆ ಗೊತ್ತಾಗಲ್ಲ ಅಂತೇಳಿ ಬದನೆಕಾಯಿ ಅಂತಲೇ ಹೇಳ್ತಾಯಿದ್ದೀನಿ ನೋಡಿ. ಇವಾಗ ಬದನೆಕಾಯಿ ಪಲ್ಯ ರೆಡಿ ಆಗ್ತಾಯಿದೆ. ಬೇಯಿತು ಅಂದರೆ ಮುಗೀತು. ಲಾಸ್ಟಿಗೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ರಿ. ಇದರಲ್ಲಿ ಇದೆ ನೋಡಿರಿ, ಪುಟಾಣಿ ಹಿಟ್ಟು ಹಾಕೋದ್ರಿಂದ ಎಲ್ಲ ಪಲ್ಯಗಳು ತುಂಬ ರುಚಿ ಕೊಡುತ್ತೆ. ಅದಕ್ಕಿಂತ ಮೇನಾಗಿ ನಾವು ಗುರಾಳ್ ಪುಡಿಯನ್ನು ಹಾಕಲೇಬೇಕು. ಪಲ್ಯಗಳು ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ. ದೊಣಗಾಯಿ ಪಲ್ಯ ಮತ್ತು ಈ ಥರ ಬದನೆಕಾಯಿ ಪಲ್ಯ, ಜವಳಿಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ ಯಾವ ಪಲ್ಯಕ್ಕಾದರೂ ನಾವು ಗುರಾಳ್ ಪುಡಿ ಹಾಕ್ತೀವಿ. ಈಗ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರಿ ಅಂದರೆ ರೆಡಿ ಆದಂಥ ಸೂಪರ್ ಆದಂತಹ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಏನಿಲ್ಲ ಅಂದರೂ ನೀವು ರೊಟ್ಟಿಗಾದರೂ ತಿನ್ಬೋದು, ಚಪಾತಿಗಾದರೂ ತಿನ್ಬೋದು. ಏಕೆಂದರೆ ಇದಕ್ಕೆ ಪುಟಾಣಿ ಹಿಟ್ಟು ಹಾಕಿರೋದ್ರಿಂದ ಅನ್ನಕ್ಕೂ ಸಹಿತ ನೀವು ರಸ ಹಾಕ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟ್ ಕೊಡುತ್ತೆ. ಇನ್ನೇನು ಹೇಳ್ತೀರಾ? ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀರಾ, ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಸ್ಟರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಿಸ್ಟರಿಗೆ ಸಪೋರ್ಟ್ ಮಾಡಿರಿ. ವಿಡಿಯೋದಾಗ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ ನೋಡಿ. ರೆಡಿ ಆಗೈತಿ. ಇವಾಗ ಒಂದೊಂಥರ ಪಲ್ಯ ಮಾಡ್ತಾನೆ ಇರಬೇಕು ಇನ್ಮೇಲೆ, ಯಾಕಂದರೆ ದೇವ್ರಿಗೆ ನೈವೇದ್ಯ ಮಾಡ್ತಾನೆ ಇರಬೇಕು. ಶುಕ್ರವಾರ, ಸೋಮವಾರ, ವಾರ ಬಂದುಬಿಡ್ತಲ್ಲ, ಹಂಗಾಗಿ ನಾನು ಸ್ವಲ್ಪ ಮಾಡ್ತಾಯಿದ್ದೆ, ನಿಮಗೂ ತೋರಿಸಿದ್ದೀನಿ. ಈಸಿ ಸಿಂಪಲ್ ನೋಡಿ.
ರೆಡಿ ಆಯಿತು ಪಲ್ಯ. ಇವಾಗ ಇದು ಯಾವುದಕ್ಕೆ ಚೆನ್ನಾಗಿ ಬರುತ್ತೆ ಅಂದರೆ ಅಕ್ಕಿ ಪಾಯಸಕ್ಕೆ ಮಾತ್ರ ಸಖತ್ತಾಗೆ ಬರುತ್ತೆ. ಅಕ್ಕಿ ಪಾಯಸದ ಒಂದು ವಿಡಿಯೋ ಹಾಕ್ತೀನಿ ನಿಮಗೊಂದು ದಿವಸ ಮಾಡಿಬಿಟ್ಟು. ಇವಾಗ ಇದಕ್ಕೆ ಸಪೋರ್ಟ್ ಮಾಡಿರಿ ಅಂತ ಅನ್ಕೊತೀನಿ, ಮಾಡಿದ್ದೀರಾ ಅಂತಲೂ ಅನ್ಕೋತೀನಿ. ಸಿಸ್ಟರ್ಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ಎಲ್ಲ ವಿಡಿಯೋನು ನೋಡಿ. ನಮ್ಮ ಕಡೆ ಮಾಡುವಂಥ ವಿಧವಾದ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ರೀ. ಮತ್ತು ಇನ್ಯಾಕೆ ತಡ, ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಲೈಕ್ಗೋಸ್ಕರ ಈ ಸಿಸ್ಟರ್ ಕಾಯ್ತಾ ಇರ್ತಾರೆ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.